ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಮಸೀದಿ ವರ್ಸಸ್ ಮಂದಿರ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಶ್ರೀರಂಗಪಟ್ಟಣ ಮೂಡಲಬಾಗಿಲು ಆಂಜನೇಯ ದೇಗುಲದ ಪುನರ್ ಪ್ರತಿಷ್ಠಾಪನೆಗೆ ಜಿಲ್ಲೆಯ ಹನುಮ ಭಕ್ತರು ಮುಂದಾಗಿದ್ದಾರೆ. ಇದಕ್ಕಾಗಿ ಕಳೆದ 1 ದಶಕದಿಂದ ಹನುಮ ಮಾಲಾಧಾರಿಗಳಾಗಿ ಹೋರಾಟವನ್ನು ಮಾಡ್ತಾ ಬರ್ತಿದ್ದಾರೆ. ಪ್ರತಿ ವರ್ಷ ಹನುಮ ಜಯಂತಿಯ ದಿನ ಹನುಮ ಮಾಲಾಧಾರಿಗಳಾಗಿ ಪಟ್ಟಣದಲ್ಲಿ ಇರುವಂತಹ ಮಸೀದಿಯನ್ನು ಕೆಡವಿ ಹನುಮ ಮಂದಿರ ಕಟ್ಟುವ ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಮಂಡ್ಯದಲ್ಲಿ ಮತ್ತೆ ಮಂದಿರ ವರ್ಸಸ್ ಮಸೀದಿ ಹೋರಾಟ. ಹನುಮ ಮಂದಿರ ನಿರ್ಮಾಣಕ್ಕಾಗಿ ಭಕ್ತರಿಂದ ಸಂಕಲ್ಪ. ಸಂಕೀರ್ತನ ಯಾತ್ರೆ ವೇಳೆ ಮಸೀದಿ ಬಳಿ ಹೈಡ್ರಾಮಾ. ಹೌದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಮಂದಿರ ವರ್ಸಸ್ ಮಸೀದಿ ಹೋರಾಟ. ಟಿಪ್ಪುವಿನ ಕಾಲದಲ್ಲಿ ಪಟ್ಟಣದಲ್ಲಿದ್ದ ಮೂಡಲ ಬಾಗಿಲು ಆಂಜನೇಯ ದೇಗುಲವನ್ನ ಕೆಡವಿ ಆ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದಕ್ಕಾಗಿ ಕಳೆದ 1 ದಶಕದಿಂದ ಈ ಜಿಲ್ಲೆಯ ಹಿಂದೂ ಜನರು ಹಿಂದೂ ಪರ ಸಂಘಟನೆಗಳ ಆಶ್ರಯದಲ್ಲಿ ಕಳೆದ 1 ದಶಕದಿಂದ ಹನುಮ ಮಾಲಾಧಾರಿಗಳಾಗಿ ಮೂಡಲ ಬಾಗಿಲು ಆಂಜನೇಯ ದೇಗುಲದ ಪುನರ್ ಪ್ರತಿಷ್ಠಾಪನೆ ಸಂಕಲ್ಪ ಮಾಡಿ ಹನುಮ ಮಾಲಾಧಾರಿಗಳಾಗಿ ಹೋರಾಟ ಮಾಡ್ತಿದ್ದಾರೆ. ಇನ್ನು ಈ ಕುರಿತು ಮಂಡ್ಯ ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಹಿಂದೂ ಸಂಘಟನೆ ಕಾರ್ಯಕರ್ತರು ಹನುಮ ಮಾಲಾಧಾರಿಗಳಾಗಿ ಗಂಜಾಂನಿಂದ ಶ್ರೀರಂಗಪಟ್ಟಣ ರಂಗನಾಥ ಮೈದಾನದವರೆಗೆ ಹನುಮ ಮಾಲಾಧಾರಿಗಳಾಗಿ ಬೃಹತ್ ಸಂಕೀರ್ತನ ಯಾತ್ರೆ ಕೈಗೊಂಡಿದ್ರು. ನಿಮಿಷಾಂಬ ದೇಗುಲದ ಬಳಿ ಸಂಕೀರ್ತನ ಯಾತ್ರೆ ಹಿಂದೂ ಮಹಾಸಭಾದ ಮುಖಂಡ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಹನುಮನ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು. ಅಲ್ಲದೆ ಮೂಡಲ ಬಾಗಿಲು ಆಂಜನೇಯ ದೇಗುಲ ಪುನರ್ ಪ್ರತಿಷ್ಠಾಪನೆ ನಮ್ಮೆಲ್ಲರ ಸಂಕಲ್ಪವಾಗಿದೆ ಅಂತ ಹೇಳಿದ್ರು. ಈ ದಿನಗಳಲ್ಲಿ ನಿಮಗೆ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಕರೀತಾರೆ. ಇದು ಮಾರ್ಗಶಿರ ಮಾಸ. ಅನೇಕ ಜಯಂತಿಗಳು ಬರ್ತವೆ. ಹೇಗೆ ಚೈತ್ರ ಮಾಸದಲ್ಲಿ ಜಯಂತಿ ಬರುತ್ತೋ, ಈಗ ಹನುಮ ಜಯಂತಿ, ದತ್ತ ಜಯಂತಿ, ಗೀತಾ ಜಯಂತಿ, ಶ್ರೀಕೃಷ್ಣ ಪರಮಾತ್ಮ ಗೀತಾ ಉಪದೇಶವನ್ನು ಮಾಡಿದಂಥ 8 ದಿನಗಳಿದು. ಪರಮ ಪವಿತ್ರವಾದಂಥದ್ದು ಹನುಮದ್ ವ್ರತ ಅಂತ ಮಾಡ್ತಾ ಇದ್ದೀವಿ ನಾವೆಲ್ಲ. ಯಾಕೆ ಅಂದರೆ ನಾವು ಉಪದೇಶ ಮಾಡೋಣ. ಶ್ರೀಕೃಷ್ಣ ಪರಮಾತ್ಮ ಹೇಗೆ ಅರ್ಜುನನಿಗೆ ಉಪದೇಶ ಕೊಟ್ಟ, ಹಾಗೆ ನಮ್ಮ ವಿರೋಧಿಗಳು ಯಾರಿದ್ದಾರೆ ಅವರಿಗೆಲ್ಲ ಸ್ನೇಹಿತಪೂರ್ವಕವಾಗಿ ಉಪದೇಶ ಮಾಡುವಂಥ ಮಾಸದಲ್ಲೇ ನಾವು ಅವರಿಗೆ ಹಿತವಚನ ಹೇಳುವಂಥ ಕೆಲಸವನ್ನು ಮಾಡೋಣ. ಆದರೆ ಆ ಆಂಜನೇಯನ ಶಕ್ತಿ ಎಷ್ಟಿದೆ ಅಂದರೆ ಅದನ್ನು ಮುಂದೆ ಬರ್ತಾ ನಮ್ಮ ಕಾಲದಲ್ಲಿ, ನಮ್ಮ ಮಕ್ಕಳಿಗೆ ಬೇಡಿ ಸ್ವಾಮಿ, ನಮ್ಮ ಕಾಲದಲ್ಲೇ ಆಂಜನೇಯ ಅಲ್ಲಿ ಪ್ರತಿಷ್ಠಾಪನೆ ಆಗುವಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಇದ್ದು ಜಾಮಿಯಾ ಮಸೀದಿ ಬಳಿ ನೂಕಾಟ, ತಳ್ಳಾಟ. ಇನ್ನು ಈ ಹನುಮ ಭಕ್ತರ ಬೃಹತ್ ಸಂಕೀರ್ತನ ಯಾತ್ರೆ ಪೊಲೀಸರು ಬಿಗಿ ಪೊಲೀಸ್ ಭದ್ರತೆ ಒದಗಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿ ಕಟ್ಟೆಚ್ಚರ ವಹಿಸಲಾಗಿತ್ತು. ಮೆರವಣಿಗೆಯ ವೇಳೆ ಡ್ರೋನ್ ಹಾಗೂ ಸಿಸಿ ಕ್ಯಾಮೆರಾಗಳ ಮೂಲಕ ನಿಗಾ ಇಡಲಾಗಿತ್ತು. ಅದ್ದೂರಿ ಮೆರವಣಿಗೆ ಮೂಲಕ ಪಟ್ಟಣದ ಜಾಮಿಯಾ ಮಸೀದಿ ಬಳಿ ಬಂದ ಹನುಮ ಭಕ್ತರು ಏಕಾಏಕಿ ಮಸೀದಿಗೆ ನುಗ್ಗುವ ಪ್ರಯತ್ನಕ್ಕೆ ಮುಂದಾದರು. ಈ ವೇಳೆ ಪೊಲೀಸರು ಮತ್ತು ಹನುಮ ಭಕ್ತರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ, ನೂಕಾಟ ನಡೆದು ಅವರ ಪ್ರಯತ್ನಕ್ಕೆ ಪೊಲೀಸರು ತಡೆ ಒಡ್ಡಿ ಅವರನ್ನ ಸಂತೈಸಿ ಅಲ್ಲಿಂದ ವಾಪಸ್ಸು ಕಳುಹಿಸಿದ್ರು. ಇವತ್ತು ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನ ಯಾತ್ರೆ ಸುಮಾರು 12 ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದಿ ಸರ್ಕಲ್ಗೆ ಸುಮಾರು 3 ಗಂಟೆಗೆ ಬಂದಿತ್ತು. ಇಲ್ಲಿಂದ ಒಂದು 15-20 ನಿಮಿಷದಲ್ಲಿ ಪ್ರೊಸೆಷನ್ನು ಪಾಸಾಗಿ ಈಗ ಪೇಟೆ ಬೀದಿಗೆ ಹೋಗ್ತಾ ಇದೆ. ಸುಮಾರು 5,000ದಷ್ಟು ಹನುಮ ಮಾಲಾಧಾರಿಗಳು ಈ ಒಂದು ಪ್ರೊಸೆಷನಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಪೀಸ್ಫುಲ್ಲಾಗಿ ಪ್ರೊಸೆಷನ್ನ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಶಾಂತಿಯುತವಾಗಿ ಪ್ರೊಸೆಷನ್ ಮುಂದೆ ಹೋಗ್ತಾ ಇದೆ. ಒಟ್ಟಾರೆ ಶ್ರೀರಂಗಪಟ್ಟಣದಲ್ಲಿ ಈ ಮೂಡಲ ಬಾಗಿಲು ಆಂಜನೇಯನ ದೇಗುಲ ಪುನರ್ ನಿರ್ಮಾಣಕ್ಕೆ ಜಿಲ್ಲೆಯ ಹಿಂದೂಗಳು ಸೇರಿ ಹನುಮ ಭಕ್ತರು ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಈ ಹನುಮ ಭಕ್ತರ ಹೋರಾಟ ಮತ್ತಷ್ಟು ಕಿಚ್ಚು ಹೊತ್ತಿಸಲಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲಾರಾ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಮಂಡ್ಯ.